ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಪ್ರವಾಸಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದಂಥ ಭಾರತೀಯರು ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಇಂದು ಬೆಳಗ್ಗೆ ಇಂಡಿಗೋ, ಏರ್ ಇಂಡಿಯಾ, ಸ್ಪೈಸ್ ಜೆಟ್ ವಿಮಾನಗಳಲ್ಲಿ ದುಬೈನಿಂದ ಭಾರತೀಯರು ವಾಪಸ್ಸಾಗಿದ್ದಾರೆ. ಹಾಗಾದರೆ ಮರಳಿ ಬಂದ ಕನ್ನಡಿಗರು ಅಲ್ಲಿನ ಪರಿಸ್ಥಿತಿ ಬಗ್ಗೆ ಏನು ಹೇಳಿದ್ರು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಗಲ್ಫ್ ರಾಷ್ಟ್ರಗಳಿಂದ ಕೊನೆಗೂ ಭಾರತಕ್ಕೆ ಬಂದ ವಿಮಾನಗಳು. ಅಬುಧಾಬಿಯಿಂದ ಬೆಂಗಳೂರಿಗೆ ಬಂದ 253 ಮಂದಿ ಕನ್ನಡಿಗರು. ಇಂದು ಕೂಡ ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಬರಲಿರುವ ವಿಮಾನಗಳು. ಇರಾನ್ ಇಸ್ರೇಲ್ ಯುದ್ಧದಿಂದ ರದ್ದುಗೊಂಡಿದ್ದ ವಿಮಾನಯಾನ ಸೇವೆ ನಿಧಾನವಾಗಿ ಆರಂಭಗೊಂಡಿದೆ. ಅಬುಧಾಬಿ ಮತ್ತು ದುಬೈನಲ್ಲಿ ಸಿಲುಕಿಕೊಂಡಿದ್ದ 150ಕ್ಕೂ ಹೆಚ್ಚು ಕನ್ನಡಿಗರು ಬೆಂಗಳೂರಿಗೆ ಸುರಕ್ಷಿತವಾಗಿ ಮರಳಿದ್ದಾರೆ. ಯುದ್ಧ ಪರಿಸ್ಥಿತಿಯಿಂದಾಗಿ ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ದುಬೈ, ಅಬುಧಾಬಿ, ರಿಯಾದ್, ಝೆಡ್ಡಾ, ದೋಹಾ ಮತ್ತಿತರ ನಗರಗಳಲ್ಲಿ ವಾಯು ಪ್ರದೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿತ್ತು. ಹೀಗಾಗಿ ಕಳೆದ 4 ದಿನಗಳಿಂದ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ರು. ಭಾರತ ಸರ್ಕಾರ ಕೂಡ ಸಂಕಷ್ಟದಲ್ಲಿರೋ ಭಾರತೀಯ ಪ್ರಯಾಣಿಕರಿಗಾಗಿ ವಿಶೇಷ ಸೌಲಭ್ಯ ವ್ಯವಸ್ಥೆಗಳನ್ನ ಮಾಡಿತ್ತು. ಹೀಗಾಗಿ ಏರ್ಲೈನ್ಸ್ಗಳು ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರನ್ನ ಹೊತ್ತು ಭಾರತದತ್ತ ಬರ್ತಿವೆ. ಇನ್ನು ದುಬೈನಲ್ಲಿ ಸಿಲುಕಿಕೊಂಡಿದ್ದ ಜೆಡಿಎಸ್ ಎಂಎಲ್ಸಿ ಭೋಜೇಗೌಡ ವಾಪಸ್ಸಾದ ನಂತರ ಅಲ್ಲಿನ ಭಯಾನಕ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ರು. ಯುದ್ಧದ ವಾತಾವರಣ 100ಕ್ಕೆ 100 ಅಲ್ಲಿದೆ. ಏನು ಟಿವಿಲಿ ತೋರಿಸ್ತಾ ಇದ್ದೀರಲ್ಲ ನೀವು, ಅದು ಸತ್ಯ ಇದೆ. ಆಮೇಲೆ ಅಲ್ಲಿಗೆ ಅವ್ರು ಬಿಟ್ಕೊಡ್ತಾ ಇರಲಿಲ್ಲ, ಅಂದರೆ ಸೀಕ್ರೆಟ್ ಬಿಟ್ಕೊಡ್ತಾ ಇರಲಿಲ್ಲ. ನಾವು ಅಲ್ಲಿದ್ದಾಗ ಕೃಷ್ಣ ಬೈರೇಗೌಡರ ಮಾತಾಡ್ಬೇಕಾದ್ರೆ ದೊಡ್ಡ 2-3 ಬಾಂಬ್ ಬಿತ್ತು, ದೊಡ್ಡ ಸೌಂಡ್ ಅಲ್ಲೇ ಹತ್ತಿರದಲ್ಲಿ ಬಿತ್ತು. ಅದು ಎಲ್ಲಿ ಬೀಳ್ತಾ ಇದ್ದು ಕಾಣ್ತಾ ಇರಲಿಲ್ಲ ನಮಗೆ. ಬಿದ್ದಿದ್ದು ಸೌಂಡು, ಆ ಸೌಂಡ್ ಭಯಂಕರವಾಗಿತ್ತು. ಖಲೀಫಾ ಬಿಲ್ಡಿಂಗ್ ಹತ್ರನೇ ಬೆಂಕಿ ಉರಿತಾ ಇತ್ತು. ಇನ್ನೊಂದು ಪ್ಯಾರಾಮೌಂಟ್ ಹೋಟ್ಲು, ಅಲ್ಲಿ ನಾನು ಹೋಟ್ಲ್ ಚೆಕ್ಕಿನ್ ಆಗ ಮುಂಚೆ 1 ಗಂಟೆ ಮುಂಚೆ ಅಲ್ಲಿ ಬಿದ್ದು ಉರಿತಾ ಇತ್ತು. ಇದೆಲ್ಲ ಕಣ್ಣಲ್ಲಿ ಟಿವಿ ಮುಖಾಂತರ ನೋಡಿದ್ದು. ಇಂದು ಕೊನೆಗೂ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಪ್ರವಾಸಕ್ಕೆ ಹೋಗಿ ಸಿಲುಕಿಕೊಂಡಿದ್ದ ಸುಮಾರು 250ಕ್ಕೂ ಹೆಚ್ಚು ಮಂದಿ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಇಂದು ಬೆಳಿಗ್ಗೆ ಇಂಡಿಗೋ, ಏರ್ ಇಂಡಿಯಾ, ಸ್ಪೈಸ್ ಜೆಟ್ ವಿಮಾನಗಳಲ್ಲಿ ಗಲ್ಫ್ ರಾಷ್ಟ್ರಗಳಿಂದ ಚೆನ್ನೈ, ದೆಹಲಿ ಹಾಗೂ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿಮಾನಗಳು ಬಂದಿವೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ದುಬೈನಲ್ಲಿ ಸಿಲುಕಿರೋ ಕನ್ನಡಿಗರ ಜೊತೆ ಮಾತನಾಡಿ, ತಕ್ಷಣ ಕರ್ನಾಟಕಕ್ಕೆ ಕರೆದುಕೊಂಡು ಬರಲು ಕೇಂದ್ರ ಸರ್ಕಾರದ ಜೊತೆ ಮಾತನಾಡುತ್ತೇನೆಂದು ಭರವಸೆ ನೀಡಿದ್ರು. ಒಟ್ನಲ್ಲಿ ದುಬೈನಿಂದ ವಿಮಾನ ಸಂಚಾರ ಆರಂಭವಾಗಿದ್ದು ಹಲವು ಫ್ಲೈಟ್ಗಳು ಬೆಂಗಳೂರಿಗೆ ಬಂದಿಳಿದಿವೆ. ಹೀಗಾಗಿ 350ಕ್ಕೂ ಹೆಚ್ಚು ಮಂದಿ ವಾಪಸ್ಸಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.